ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಗುರುವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದುವರೆದಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥ ದವೆ ವಾದ. ಕಪಿಲ್ ಸಿಬಲ್ ಅವರು ಇವತ್ತು ವಾದ ಮಂಡಿಸಲು ಸಾಧ್ಯವಾಗ್ತಿಲ್ಲ, ಹೀಗಾಗಿ ನಿನ್ನೆ ರಾತ್ರಿ ಈ ಕೇಸ್ ನನಗೆ ಬಂದಿದೆ ಅಂತ ಹೇಳಿ ಸಿದ್ಧಾರ್ಥ ಅವರು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ಕೊಡ್ತಾರೆ. ಒಂದು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಹೊಸ ವಕೀಲರಾಗಿ ನೇಮಕಗೊಂಡಿರುವಂತಹ ಸಿದ್ಧಾರ್ಥ ದವೆ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ. ಹಾಗಾಗಿ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರು ಹಾಜರಾಗಿದ್ರು. ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಸಂಕಷ್ಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬಹುದು ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ವಕೀಲರ ಬದಲಾವಣೆಯಿಂದಾಗಿ ನಟ ದರ್ಶನ್ಗೆ ಸದ್ಯಕ್ಕೆ ಒಂದು ದಿನದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು. ಗುರುವಾರ ಮತ್ತೆ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಮಂಜೂರಾಗಿರುವಂತಹ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರದ ಪರ ವಕೀಲರ ವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ಒಂದಷ್ಟು ವಿಚಾರಗಳ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಪ್ರಶ್ನಿಸಿತ್ತು. ದರ್ಶನ್ ಪರ ವಕೀಲರಿಗೂ ಕೂಡ ಪ್ರಶ್ನೆಯನ್ನು ಹಾಕಿತ್ತು. ಹೈಕೋರ್ಟ್ನ ಆದೇಶದ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಪ್ರಶ್ನೆಗಳನ್ನು ಎತ್ತಿದ್ರು. ಇದೀಗ ಸಿದ್ಧಾರ್ಥ ದವೆ ಅವರ ಮನವಿಯ ಮೇರೆಗೆ ಒಂದು ದಿನದ ಮಟ್ಟಿಗೆ ಕಾಲಾವಕಾಶವನ್ನು ಕೊಟ್ಟು ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕೇಸ್ನ ಮೆರಿಟ್ಸ್ ಮೇಲೆ ವಾದವನ್ನು ಮಂಡಿಸ್ತೇನೆ ಅಂತ ಹೇಳಿ ಸಿದ್ಧಾರ್ಥ ದವೆ ಅವರು ಹೇಳಿದ್ದಾರೆ. ದರ್ಶನ್ ಪರ ವಕೀಲರು ಬಂಧನದ ಕಾರಣಗಳ ಬಗ್ಗೆ ನಾನು ವಾದ ಮಾಡೋದಿಲ್ಲ, ಆದರೆ ಕೇಸ್ನ ಮೆರಿಟ್ಸ್ ಮೇಲೆ ನಾನು ವಾದವನ್ನ ಮಾಡ್ತೇನೆ ಅಂತ ಹೇಳಿ ಹೊಸದಾಗಿ ದರ್ಶನ್ ಪರ ವಾದವನ್ನು ಮಂಡಿಸಲಿರುವಂತಹ ಸಿದ್ಧಾರ್ಥ ದವೆ ಅವರು ಹೇಳಿದ್ದಾರೆ. ಕಪಿಲ್ ಸಿಬಲ್ ವಿಚಾರಣೆಗೆ ಹಾಜರಾಗ್ತಿಲ್ಲ, ಬೇರೊಂದು ಕೋರ್ಟ್ನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ಹೀಗಾಗಿ ವಿಚಾರಣೆಯನ್ನ ಮುಂದೂಡಿ ಅಂತ ಹೇಳಿ ಮನವಿಯನ್ನ ಸಿದ್ಧಾರ್ಥ ದವೆ ಅವರು ಮಾಡಿಕೊಂಡಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ತೀವ್ರ ಕುತೂಹಲ ಇತ್ತು, ಏನಾಗುತ್ತೆ ದರ್ಶನ್ ಭವಿಷ್ಯ ಅಂತ ಹೇಳಿ. ಸದ್ಯಕ್ಕೆ ಒಂದು ದಿನದ ಮಟ್ಟಿಗೆ ಕಾಲಾವಕಾಶವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿದೆ. ಜೊತೆಗೆ ಮೆರಿಟ್ಸ್ ಮೇಲೆ ನಾನು ವಾದ ಮಾಡ್ತೀನಿ ಅಂತ ಸಿದ್ಧಾರ್ಥ ದವೆ ಅವರು ಹೇಳಿದ್ದಾರೆ. ಹೌದು ಮಧುಶ್ರೀ, ದರ್ಶನ್ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರು ಹಾಜರಾಗಬೇಕಾಗಿತ್ತು. ಕಳೆದ ವಿಚಾರಣೆಯಲ್ಲಿ ಅವರು ಹಾಜರಾಗಿದ್ರು. ಇವತ್ತು ಸಂಪೂರ್ಣವಾಗಿ ಕಪಿಲ್ ಸಿಬಲ್ ಅವರೇ ದರ್ಶನ್ ಪರವಾಗಿ ವಾದವನ್ನ ಮಂಡಿಸಬೇಕಾಗಿತ್ತು. ಆದರೆ ಇವತ್ತು ಕಪಿಲ್ ಸಿಬಲ್ ಅವರು ಇವತ್ತಿನ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಬೇರೊಂದು ಕೋರ್ಟ್ನಲ್ಲಿ ಬೇರೊಂದು ಕೇಸ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರ ಬದಲಾಗಿ ಸಿದ್ಧಾರ್ಥ ದವೆ ಹಿರಿಯ ವಕೀಲರು ಇವರು ದರ್ಶನ್ ಪರ ಹಾಜರಾಗಿದ್ರು. ಇವರು ಕೇಸ್ ವಿಚಾರಣೆ ಆರಂಭ ಆಗ್ತಿದ್ದಾಗೆ ಒಂದು ಪೀಠಕ್ಕೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾರೆ, ನಾನು ಕೂಡ ವಾದವನ್ನ ಮಂಡಿಸ್ತೇನೆ, ಆದ್ರೆ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸಬೇಕಾಗಿತ್ತು. ಆದ್ರೆ ಇವತ್ತು ಬೇರೆ ಕೋರ್ಟ್ ನಲ್ಲಿ ಅವರು ಬ್ಯುಸಿ ಆಗಿರೋದ್ರಿಂದ ನೀವು ಇವತ್ತಿನ ವಿಚಾರಣೆಯನ್ನ ಮುಂದೂಡಿ ಒಂದು ದಿವಸದ ಅವಕಾಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಮತ್ತೆ ಸಿದ್ಧಾರ್ಥ ದವೆ ಹೇಳಿದ್ರು, ನಾನು ಬೇರೆ ಗ್ರೌಂಡ್ಸ್ ನಲ್ಲಿ ವಾದವನ್ನ ಮಾಡ್ತೇನೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು. ಅಂದ್ರೆ ದರ್ಶನ್ ಬಂಧನಕ್ಕೆ ಸಿಕ್ಕಂತಹ ಲೀಡ್ ಏನು ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ವಾದವನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಕೇಳಿತ್ತು. ನಂತರ ಕಪಿಲ್ ಸಿಬಲ್ ಅವರು ಕೂಡ ದರ್ಶನ್ ಪರವಾಗಿ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲೂ ಕೂಡ ಇದೇ ಅಂಶವನ್ನ ಮುಂದಿಟ್ಟರು. 262 ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗಿದೆ. ಯಾವ ಸಾಕ್ಷಿಗಳಲ್ಲೂ ಕೂಡ ದರ್ಶನ್ ನೇರವಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಂತ ಸಾಕ್ಷ್ಯಗಳಿಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ರದ್ದು ಮಾಡಿರುವಂತ ಆದೇಶ, ಜಾಮೀನು ಕೊಟ್ಟಿರುವಂತ ಆದೇಶ ಸರಿ ಇದೆ, ಮತ್ತೆ ಜಾಮೀನು ರದ್ದು ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹಿಂದಿನ ವಿಚಾರಣೆಯಲ್ಲಿ ವಾದವನ್ನ ಮಾಡಿದ್ರು. ಇದೇ ವಾದವನ್ನ ಇವತ್ತು ಕಪಿಲ್ ಸಿಬಲ್ ಅವರು ಮುಂದುವರಿಸಬೇಕಾಗಿತ್ತು. ಆದ್ರೆ ಅವ್ರು ಇಲ್ಲದ ಕಾರಣ ಒಂದು ದಿವಸಗಳ ಕಾಲ ಸಮಯಾವಕಾಶ ಸಿಕ್ಕಿದೆ. ಗುರುವಾರ ಈ ಒಂದು ಪ್ರಕರಣದ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ವಿಚಾರಣೆ ನಡೆಸುತ್ತೆ, ಮತ್ತೆ ಅಂತಿಮವಾದಂತ ಆದೇಶವು ಕೂಡ ಗುರುವಾರವೇ ಹೊರಬೀಳುವಂತ ಸಾಧ್ಯತೆ ಇದೆ. ಹಾಗೆ ಸಂಪರ್ಕದಲ್ಲಿರಿ ಹರೀಶ್, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ.